ಕಾರ್ತಿಕ್ ಸರ್, ಒಂದು ಕಡೆ ಎಕ್ಕ ಶೂಟಿಂಗ್ ಒಂದು ಶೆಡ್ಯೂಲ್ ಮುಗೀತು ಅಂತ ಕೇಳ್ಪಟ್ವಿ, ಮತ್ತೊಂದು ಕಡೆ ಸಂಚೆ ಅವ್ರ ಸಿನಿಮಾ ಶುರುವಾಗ್ತಾ ಇದೆ. ಉತ್ತರಾಖಂಡ ಶಿವಣ್ಣ ಅವ್ರು ಬಂದಿದ ತಕ್ಷಣ ಶೆಡ್ಯೂಲ್ ಶುರುವಾಗುತ್ತಾ ಹೇಗೆ? ಶಿವಣ್ಣ ಬಂದು ಐ ಥಿಂಕ್ 1 ಮಂತಿನ ರೆಸ್ಟಲ್ಲಿ ಇರ್ತಾರೆ. ಎಕ್ಕ ಅಷ್ಟರಲ್ಲಿ ಮಾರ್ಚ್ ಆ್ಯಂಡ್ ಏಪ್ರಿಲ್ ಅಷ್ಟರಲ್ಲಿ ಮುಗಿಸೋ ಇದಿದೆ. ಸೊ ಅದಾದ ತಕ್ಷಣ ಅಣ್ಣ ಯಾವಾಗ ಡೇಟ್ ಕೊಡ್ತಾರೆ ಸೊ ಅಣ್ಣ ಹುಷಾರಾಗಿ ಬಂದಾದ್ಮೇಲೆ ಮಾತಾಡಿ ತುಂಬ ಖುಷಿ ಅವರು ನಾಡಿದ್ದು ಬೆಳಗ್ಗೆ ಬರ್ತಿದ್ದಾರೆ. ಸೊ 100% ಉತ್ತರಾಖಂಡನೇ ನಡೆಯುತ್ತೆ. ಅದು ಈ ವರ್ಷನೇ ತೆರೆಗೆ ತರಕ್ಕೆ. ಇನ್ ಕೇಸ್ ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸುದೀಪ್ ಸರ್ ಫ್ರೆಂಡ್ಸ್ಗೋಸ್ಕರ ತುಂಬಾ ಸಿನಿಮಾಗಳಲ್ಲಿ ಸ್ಪೆಷಲ್ ಅಪಿಯರೆನ್ಸ್ ಕೊಟ್ಟಿದ್ದಾರೆ. ಈ ಸ್ಕ್ರಿಪ್ಟ್ ಡಿಮ್ಯಾಂಡ್ ಮಾಡಿದ್ರೆ ಸಂಚೆ ಅವ್ರಿಗೋಸ್ಕರ ಎಕ್ಸ್ಪೆಕ್ಟ್ ಮಾಡ್ಬೋದಾ ಅಂತ ಸಿನಿಮಾದಲ್ಲಿ? ವಿವೇಕ್ ಎಕ್ಸ್ಟ್ರಾ ಇಲ್ಲ, ಅಂದ್ರೆ ಸದ್ಯಕ್ಕೆ ಯಾವುದು ಆ ಥರದ ಪ್ಲಾನ್ ಇಲ್ಲ. ಇದ್ರೂ ಹೇಳಲ್ಲ ನಾವು, ಸರ್ಪ್ರೈಸ್ ಸ್ಕ್ರೀನಲ್ಲೇ ನೋಡಿದ್ವಿ. ಸದ್ಯಕ್ಕಿಲ್ಲ, ಆದ್ರೆ ನಾನು ತಮಾಷೆಗೆ ಹೇಳ್ತಿದ್ದು ಆನ್ ಸೀರಿಯಸ್ ನೋಟ್ ಆ ಥರದ್ದು ಯಾವುದು ಪ್ಲಾನ್ ಇಲ್ಲ. ನೋ, ಅಂದ್ರೆ ಸುದೀಪ್ ಸರ್ ಮುಂದೆ ಹೋಗಿ ಹೇಳಬೇಕು ಅಂದ್ರೂ ವಿ ನೀಡ್ ಸರ್ಟನ್ ಥಿಂಗ್ಸ್ ಟು ಗೋ ಅಂಡ್ ಶೋ. ನೋಡಿ ಸರ್, ಈ ತರ ಸಿನಿಮಾ ಮಾಡಿದೀವಿ, ಸೊ ಈ ಸಿನಿಮಾದಲ್ಲಿ ಇದಾಗಬೇಕು ಅಂತ. ಸೊ ಆ ಥರ ಎಲ್ಲ ಸದ್ಯಕ್ಕಿಲ್ಲ. ನೋ, ದರ್ ಆರ್ ನೋ ಪ್ಲಾನ್ಸ್. ಕಾಜಲ್ ಲಕ್ಷ್ಮಿ ಒಂದು ಸರ್ಗೆ ಆಲ್ವೇಸು ಸಂಚಿದೆ ಅವನದೇ ಒಂದು ಪಾತ್ ಅವನೇ ಕ್ರಿಯೇಟ್ ಮಾಡ್ಕೋಬೇಕು ಅನ್ನೋದು ಇತ್ತು. ಇವತ್ತೂ ಅವರು ಪ್ರೆಸ್ ಮೀಟ್ ಇಲ್ಲಿ ಅಲ್ಲಿ ಬಂದು ವಿಶ್ ಮಾಡಿ ಹೋಗೋದು ಒಂದೇ ಮೇನ್ ಇದು. ಸಂಚೆ ಅವನ ನನ್ನ ಶ್ಯಾಡೋದಲ್ಲಿ ಇರಬಾರ್ದು. ಏನಂದ್ರೆ ಅದು ಈಸಿ ಇದಾಗಬಾರ್ದು ಅವನಿಗೆ. ಹಿ ಹ್ಯಾಸ್ ಆಲ್ಸೋ ಟು ಅಚೀವ್ ಅಂಡ್ ಅವ್ನಿಗೆ ಏನು ಪಡ್ಕೋಬೇಕು ಅವ್ನು ಅವನೇ ಪಡ್ಕೋಬೇಕು. ಈಸಿಯಾಗಿ ಏನು ಸಿಗ್ಬಾರ್ದು. ಲೆಟ್ ಹಿಮ್ ಟ್ರೈ ಅಂಡ್ ಹಾರ್ಡ್ ಅಂಡ್ ಅಚೀವ್ ಇಟ್ ಅಂತ ಅದು ಫಸ್ಟಿಂದಲೂ ಇತ್ತು. ಸೊ ಅವರು ಬ್ಯಾಕ್ ಬೋನ್ ಆಗಿ ನಮಗೆ ಅವರಷ್ಟು ಎಕ್ಸ್ಪೀರಿಯನ್ಸ್ನ ನಮಗೆ ಟ್ರಾನ್ಸ್ಫರ್ ಮಾಡಿ ಏನೇನು ಮಾಡ್ಬೋದು ಸಜೆಷನ್ ಕೊಟ್ಟಿದ್ದು ಮಾಡಿದ್ದಾರೆ. ಬಟ್ ಸಂಚೆ ಲೆಟ್ ಅವನಾಗೆ ಬೆಳೀಲಿ, ಚರ್ಚೆಯಾಗಿ ಇರಲಿ ಅನ್ನೋದನ್ನ ಒಂದು ಅಲ್ಲಿ ಇದ್ದೇ ಇರುತ್ತೆ ಏನಾಗ್ತದೆ ಅಂತ. ಬಟ್ ಅವ್ರು ಹೇಳ್ದಂಗೆ ನಾವು ಫಸ್ಟ್ ಹೇಳಿದಂಗೆ ತಪ್ಪು ಮಾಡು, ತಪ್ಪಿಂದ ಕಲಿ ಅಂತ ಅಂದಲ್ಲ. ಐ ಥಿಂಕ್ ಅವ್ರು ತುಂಬ ಇದ್ದಾರೆ. ಸದ್ಯಕ್ಕೆ ಈ 3 ಮುಗಿಲಿ ಆಮೇಲೆ ಹೇಳ್ತೀವಿ. ಎಲ್ಲ ನಂಬರಲ್ಲ ಅವರು ಆಕ್ಚುಲಿ ಸುದೀಪ್ ಸರ್ದು ಇದೆ, ಹಾಗಾಗಿ ಒಂದೊಂದಾಗ ಮುಗಿಸ್ಬಿಟ್ರೋಣ. ಸದ್ಯಕ್ಕೆ ಈ 3 ಕೈ ಎತ್ತಿದೀವಲ್ಲ, ಇದು ಮುಗಿಸಿ ನೆಕ್ಸ್ಟ್ ಸುದೀಪ್ ಸರ್ದು ಮಾಡಬೇಕು. ಅದಾದ್ಮೇಲೆ ಬರೋ ವರ್ಷದ ಯೋಜನೆಗಳು ಬರೋ ವರ್ಷ ಹೇಳ್ತೀವಿ. ಸದ್ಯಕ್ಕೆ ಇಷ್ಟು. ಇನ್ನು ಎಷ್ಟು ಮಾಡ್ತಾ ಇರೋದು ಕಾಜಲ್ ಅವರ ಅಷ್ಟೇ 3 ಅಂತ ಅನ್ಕೊಂಡ್ರೆ 2 ಇದನ್ನ ಉತ್ತರಾಖಂಡ ಅಣ್ಣನ ಡೇಟ್ ನೋಡ್ಕೊಂಡು ಅದನ್ನು 99% ಈ ವರ್ಷನೇ ರಿಲೀಸ್ ಆಗುತ್ತೆ. ಆಮೇಲೆ ನೋಡೋಣ ಅಷ್ಟಲ್ಲಿ ಹೋಗ್ತಾರೆ. ಅದೇ ಅವರು ಸುದೀಪ್ ಸರ್ ಡೈರೆಕ್ಷನ್ ಮಾಡಬೇಕು. ಅವ್ರಿಗೆ ಸದ್ಯಕ್ಕೆ ಬಿಲ್ಲರಂಗ ಭಾಷೆ ಮತ್ತು ಇನ್ನೊಂದು ಅವರೇ ಮೀಡಿಯಾದಲ್ಲಿ ಹೇಳಿದ್ರು ಇನ್ನೊಂದು 2 ಸ್ಟಾರ್ಟ್ ಆಗ್ತದೆ. ಸೊ ಅವರು ಟೈಮ್ ಬಂದಾಗ ಸ್ಕ್ರಿಪ್ಟ್ ವರ್ಕ್ ನಡೀತಿದೆ. ಅವ್ರು ತುಂಬ ಆ ಮಧ್ಯದಲ್ಲೂ ಅವರೇ ಬರೀತಿರೋದ್ರಿಂದ ಸ್ವಲ್ಪ ಟೈಮ್ ಆಗ್ತದೆ. ಬಟ್ ಅದು ಹಾಗೆ ಆಗುತ್ತೆ. ಹಂಗೇನಿಲ್ಲ ಸರ್, ಎಲ್ಲರದು ವರ್ಷ ಸರ್. ಸ್ಟಾರ್ಟಿಂಗ್ 2 ಮಂತ್ ಸ್ಟಾರ್ಟ್ ಆಯಿತು. ನೋಡೋಣ ಇಲ್ಲಿ. ಕಾಜಲ್ ಅವರೇ, ಹಂಸ ಅವರು ಬಂದಿದ್ದಾರೆ. ಹಂಸ ಅವರು ತುಂಬಾ ಇಂಪಾರ್ಟೆಂಟ್ ಸಿನಿಮಾದಲ್ಲಿ ಪಾತ್ರ ಮಾಡ್ತಿದ್ದಾರೆ. ಕಾಜಲ್ ಅವರೇ, ಅದೇ ಇತ್ತೀಚೆಗೆ ಬ್ಯಾಕ್ ಟು ಬ್ಯಾಕ್ ಕನ್ನಡ ಸಿನಿಮಾಗಳಲ್ಲಿ ಬ್ಯುಸಿ ಆಗ್ತಾ ಇದ್ದೀರಾ. ಸೊ ನೀವು ಬಾಂಡ್ರವಿ ಸಿನಿಮಾ ಟೈಮಲ್ಲಿ ಮಾತಾಡಿದ್ದು ನೆನಪು ನನಗೆ. ಯುವರ್ ಫ್ಯಾಮಿಲಿ ಸ್ಟೇಯಿಂಗ್ ಇನ್ ಮುಂಬೈ ಅಂತೇನೋ. ಸೊ ಅದಕ್ಕೋಸ್ಕರ ಈಗ ಮತ್ತೆ ಕರ್ನಾಟಕಕ್ಕೆ ಅಥವಾ ಬೆಂಗಳೂರಿಗೆ ಶಿಫ್ಟ್ ಆದ್ರೆ ಹೇಗೆ ಅದು? ಆಯಿತು. ಐ ಥಿಂಕ್ ಇವಾಗ ಫೆಬ್ರಲ್ಲಿ 1 ವರ್ಷ ಆಗುತ್ತೆ ಶಿಫ್ಟ್ ಆಗಿ. ಸೊ ಹೋಪ್ಫುಲಿ ಇಲ್ಲೇ ಇರ್ತೀನಿ ಅಂತ ಸಿಗ್ತಾ ಇದ್ರೆ ಆಬ್ವಿಯಸ್ಲಿ ಇಲ್ಲೇ ಇರ್ತೀನಿ. ಒಳ್ಳೆ ಕ್ಯಾರೆಕ್ಟರ್ಸ್ ಸಿಗಬೇಕು ಅಂತ ಯಾವಾಗಲೂ ಆಸೆ ಇರುತ್ತೆ. ಸೊ ಥ್ಯಾಂಕ್ಫುಲಿ ಆ ಥರನೇ ಕ್ಯಾರೆಕ್ಟರ್ ಸಿಗ್ತಿದೆ. ದಿಸ್ ಈಸ್ ಒನ್ ಆಫ್ ಇಟ್. ಆ್ಯಂಡ್ ತುಂಬ ಖುಷಿ ಇದೆ ಈ ಥರನೇ ಒಳ್ಳೊಳ್ಳೆ ಸಿನಿಮಾಲಿ ಕೆಲಸ ಮಾಡೋಕ್ಕೆ ಸಿಕ್ಕಿದ್ರೆ. ವೈ ನಾಟ್? ಇಲ್ಲೇ. ಆ್ಯಂಡ್ ಇಟ್ಸ್ ಬ್ಯಾಂಗ್ಳೂರ್ ಆಸ್ ವೆರಿ ಗುಡ್ ಥಿಂಗ್.